ಆಯ್ತು ತಪ್ಕೊಂಬಿಡು ಬಾ. ಒಳಗೆ ಕರ್ಕೊಂಡು ಹೋಗ್ತಾ ಇದೀವಿ ಪ್ರಶಾಂತ್ ಅಣ್ಣಗೆ. ವೇಣಿ ಆಂಟಿ ನಮ್ಮ ಅಮ್ಮ ಕಾಲೇಜ್ ಫ್ರೆಂಡ್. ಬರ್ತ್ಡೇಗೆ ಡಿ ನೋಡಿ ಎಲ್ಲ ಕೋರ್ ಹಿಂಗೆ. ಯಾವ ಅಣ್ಣ ಕಳ್ಳ? Okay, let's go. ಇಬ್ರು ಹ್ಯಾಪಿ ಬರ್ತ್ಡೇ ಟು ಯು. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಪ್ರಶಾಂತ್ ಅಣ್ಣ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅಂದರೆ ಕತೆ ಅನ್ನೋದು ಪ್ರಶಾಂತ್ ಅಣ್ಣ ಈಗ ನಮ್ಮ ಜೊತೆ ವರ್ಕ್ ಮಾಡ್ತಿರೋದು, ಈಸ್ ಇನ್ ಮೈ ಟೀಮ್. ಸೊ ಅವ್ರು ನಮ್ಮ ಆಫೀಸಲ್ಲಿ ಇದ್ದಾರೆ, ಅವ್ರು ವರ್ಕ್ ಮಾಡ್ತಿದ್ದಾರೆ. ನಾನು ಅದಕ್ಕೆ ಫೋನ್ ಮಾಡಿದ್ದೀನಿ, ಅದಕ್ಕೆ ನಾನು ಬರ್ತಾ ಇದ್ದೀವಿ, ಈ ಥರ ಡೆಕೋರೇಷನ್ ಮಾಡಬೇಕು ನಿಮ್ಮ ಮನೇಲಿ. ಇಲ್ಲ ನಮ್ಮ ಮನೇಲಿ ಮಾಡೋಣ ಅಂದ್ಕೊಂಡು, ಬೇಡ ಅಲ್ಲೇ ಅವ್ರ ಮನೇಲೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಫೈನಲಿ. ಒಂದಷ್ಟು ಮಾತುಕತೆ ಎಲ್ಲ ಆಯಿತು. ಸೊ ಅವ್ರ ಮನೆಗೆ ಹೋಗಿ ಈಗ ಡೆಕೋರೇಷನ್ ಎಲ್ಲ ಮಾಡಿ ಅಣ್ಣ ಬರೋಷ್ಟರಲ್ಲಿ ನಾವೆಲ್ಲ ರೆಡಿಯಾಗಿದ್ದು ಕೇಕೆಲ್ಲ ಇಟ್ಟು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇರೋದು. ಸೊ ಎಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಶಾಂತ್ ಅಣ್ಣದ್ರ ಬಗ್ಗೆ, ಪ್ರಶಾಂತ್ ಅಣ್ಣ ಬಗ್ಗೆ, ನನ್ನ ಬಗ್ಗೆ, ನಾನು ಹೆಂಗೆ ಸಿಕ್ಕಿದ್ದು ಏನು ಕತೆ ಅಂತ. ಬಟ್ ಈಗ ರೆಡಿ ಆಗೋಣ ಹೋಗೋಕ್ಕೆ, ಬನ್ನಿ. ಹೇರ್ ಕಟ್ ಏನೋ ಹೊಸದಾಗಿ ಮಾಡ್ಸೋಣ ಅಂತ ಮಾಡಿಸಿದೆ, ಅದು ಹೆಂಗೆ ಕಾಣ್ತಿದೆ ಅಂತ ನೀವು ಹೇಳಿ. ನಮ್ಮ ಟುಮ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾನೆ, ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಹಾಕಿ. ಟುಮ್ ಕಣ್ಣ ಹೇರ್ ಸ್ಟೈಲ್ ಹೇಗಿದೆ ಅಂತ. ಹೌ ಇಸ್ ಮೈ ಹೇರ್ ಸ್ಟೈಲ್? ಪ್ಲೀಸ್ ಟೆಲ್ ಒನ್ಸ್ ಅಗೇನ್ ಇನ್ ದ ಬ್ಲಾಗ್. ಇಷ್ಟ ಆಗಿಲ್ವಾ? ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೆ. ಬಿಯರ್ಡ್ ಸ್ವಲ್ಪ ಕಮ್ಮಿ ಮಾಡ್ತಿದ್ದೀನಿ. ನಿಂಗೇನು ಅನ್ಸುತ್ತೆ ಹೇರ್ ಸ್ಟೈಲ್ ನಂದು? ಅದು ದ ಮ್ಯಾನ್ ಕಂಪನಿ, ದ ಬ್ಲ್ಯಾಕ್. ಒಂದ್ ನಿಮಿಷ ಇದು ನೋಡಿದ್ದೆ ಒಂದು ನಿಮಿಷ ಕೊಡ ಇಲ್ಲ. ಕೊಡ ಆಯ್ತು. ಕೊಡ ಕೊಡ್ಲಿ ವಾಪಸ್. ಥ್ಯಾಂಕ್ ಯು. ಇದು ದ ಮ್ಯಾನ್ ಕಂಪನಿ ಬ್ಲ್ಯಾಕ್ ಪರ್ಫ್ಯೂಮ್. ಇದು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಲು ತೋರಿಸಿದ್ನಲ್ಲ ನಿಮಗೆ. ಗೈಸ್ ತುಂಬಾ ದಿನ ಯೋಚನೆ ಮಾಡ್ತಿರ್ತಾರೆ ನಾನು ಯಾವ ಪರ್ಫ್ಯೂಮ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ನಂತರ ಅಷ್ಟೊಂದು ಪರ್ಫ್ಯೂಮ್ಸ್ ಇದೆ, ನಿಮ್ಗೆ ಗೊತ್ತು ನನ್ನ ಪರ್ಫ್ಯೂಮ್ ಮುಚ್ಚು ಅಂತ. ಸೊ ನಾನು ಜಾಸ್ತಿ ಯೂಸ್ ಮಾಡೋದು ದ ಮ್ಯಾನ್ ಕಂಪನಿ ಬ್ಲ್ಯಾಕ್. ಎಷ್ಟೊತ್ತವರೆಗೆ ಇರುತ್ತೆ ಫ್ರಾಗ್ರೆನ್ಸ್? ನಮ್ದೆಲ್ಲ 1 hour. ಏನು ನಿಂದು 1 hour? ಪರ್ಫ್ಯೂಮ್ ನಾನು ಇದು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ಇದನ್ನ ನಾನು ನೈಟ್ ಇವೆಂಟ್ಸ್, ಪಾರ್ಟೀಸ್, ಡೇಟ್ಸ್, ಡಿನ್ನರ್ ಮತ್ತೆ ಸ್ಪೆಷಲ್ ಇವೆಂಟ್ಸ್ಗೆ ಯೂಸ್ ಮಾಡ್ತೀನಿ. ಮ್ಯಾನ್ ಕಂಪನಿ ಬ್ಲ್ಯಾಕ್ ಎಲ್ಲಾ ಕಡೆನೂ ನಡೆಯುತ್ತೆ. ಇದು ಕ್ಲಾಸಿ, ಮಸ್ಕ್ಯುಲಿನ್ ಮತ್ತೆ ಸ್ಮೂತ್ ಇದೆ. ಇದರಲ್ಲಿರೋ ಲ್ಯಾವೆಂಡರ್, ನಿರೋಲಿ ಮತ್ತೆ ಮಸ್ತ್ ನೋಟ್ಸ್ ಈ ಪರ್ಫ್ಯೂಮ್ ನ ಡಿಫರೆಂಟ್ ಮಾಡುತ್ತೆ. ಇದು ಬೆಳಗ್ಗೆ ಹಾಕಿದ್ರೆ ಈವ್ನಿಂಗ್ ವರ್ಗೂ ಇರುತ್ತೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಪರ್ಫ್ಯೂಮ್. ಎಷ್ಟು ನೋಡೋಕೆ ಒಂಥರ ರಾಯಲ್ ಆಗಿದೆ ಬಾಟ್ಲ್ ನೋಡಿ. ಇಲ್ಲ ನಿಮಗ್ ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ ಗಾಯ್ಸ್. ನಿಮಗೂ ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತೆ ದ ಮ್ಯಾನ್ ಕಂಪನಿ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಬಹುದು. ಈಗ ಟೈಮ್ ಆಗಿದೆ, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ಈಗ ಹೊರಟಿದೀವಿ. ಈಗ ನಾವು ಬಲೂನ್ಸ್, ಕೇಕ್ ಮತ್ತೆ ಇನ್ನೇನು ತಗೋಬೇಕು ಅದೆಲ್ಲ ತಗೊಂಡು ಹೋಗ್ಬೇಕು ಇಲ್ಲಿಂದಾನೆ. ಹೋಗೋಣ. 4 ಬಲೂನ್ ಪ್ಯಾಕೆಟ್ ತಗೊಂಡಿದ್ದೀವಿ. 2 ಪಾಪು, 2 ಸ್ಪ್ರೇ ಮತ್ತೆ ಹ್ಯಾಪಿ ಬರ್ಡೇಗೆ ಹಿಂದೆ ಅನ್ಸಕ್ಕೆ ಬ್ಯಾಕ್ ಗ್ರೌಂಡು, ಟೇಪು ಎಲ್ಲ ಎಸ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನನ್ನ ಜೊತೆಗೆ ಬಂದ್ಬಿಟ್ಟಿದೆ. ನಾನೆಲ್ಲ ಟಮಾರಾಗೋಯ್ತಲ್ಲ. ಹಿಂದೆ ಬಿಡ್ರು ಅಂತೈತೆ ಅಣ್ಣ ಗಾಡಿ. ನಾವು ಇನ್ನು ಡೆಕೋರೇಟ್ ಮಾಡಕ್ ಹೋಗ್ತಾ ಇದೀವಿ. ಇಷ್ಟು ಬೇಗ ಆಫೀಸಿಂದ ಬರಕ್ ಹೇಳಿದ್ ಯಾರು ನಿನಗಿದೆ? ಬಾ ಈಗಿದೆ, ವಾಪಸ್ ಕಳಿಸ್ತೀವಿ ಆಫೀಸ್ಗೆ. ಅಯ್ಯೋ ಏನಪ್ಪ ಮಾಡೋದೀಗ? ಪ್ಲಾನ್ ಹಿಂಗೆ ಕೊಟ್ಟು ಬಿದ್ದೋಯ್ತು. ನಾವು ಬುಡ್ ಸೌಂಡು. ನಾನು ಅದಕ್ಕೆ ಕೆಳಗಿದ್ದೀವಿ, ಬರ್ತಾ ಇದೀವಿ ಅಂತ ಹೇಳಿದ್ವಿ. ನೋಡಿ ಹಿಂಗ್ ತಿರ್ಗಿದ್ರೆ ಬುಡ್ ಅಂತಿದೆ ಗಾಡಿ. ಈಗ ಅದಕ್ಕೆ ಸರ್ಪ್ರೈಸ್ ಕೊಟ್ಬಿಟ್ಟು ನಾನು ಪ್ರಶಾಂತ್ ಅಣ್ಣನ ಕರ್ಕೊಂಡು ಹೋಗ್ಬಿಟ್ಟು ಮೇಲೆ. ಪ್ರಶಾಂತ್ ಅಣ್ಣ ನೀನ್ ಸ್ವಲ್ಪ ಹೊತ್ತು ಮೇಲೆ ಬರಬೇಡ, ನಾವೇನೋ ಪ್ಲಾನ್ ಮಾಡಿದ್ದೀವಿ, ಆಮೇಲೆ ನಿನ್ನ ಕರಿತೀವಿ ಬಾ ಅಷ್ಟೇ. ಡೈರೆಕ್ಟ್ ಆಗಿ ಇಶಾ ಅಲ್ವಾ? ನೋಡಿ, ನೀವು ಅಣ್ಣ ಆಫೀಸಿಂದ ಇಷ್ಟು ಬೇಗ ಯಾಕೆ ಬಂದ್ರಿ? ಫಸ್ಟ್ ಅದೇ ಹೇಳಿ. ನಾವು ಬರ್ಡೇ ಸ್ಪೆಷಲ್ ಅಂತ ಹಂಗೆ ಹೊರಟು ಬಂದ್ವಿ. ಅಲ್ಲ ನೀವು ಅದ್ ಹೆಂಗೆ ನೀವು ನಮ್ಮ ಸರ್ಪ್ರೈಸ್ ನ ಹಾಳು ಮಾಡ್ತಾ ಇದ್ದೀರಾ? ಈಗ ದಯವಿಟ್ಟು ಮೇಲೆ ಬರಬೇಡಿ. 1 hour ಹಿಂಗೆ ಸುತ್ತಾಡ್ಕೊಂಡು ಬನ್ನಿ. ನಮ್ದೇನೋ ಪ್ಲಾನ್ ಇದೆ. 1 hour ಆದ್ಮೇಲೆ ಸಿಗೋಣ. ಓಕೆ? ಬಚ್ಚಿಡೋ, ಮುಂದೆನೆ ಓಡಾಡ್ತಿದ್ಯಲ್ಲೋ. ಕೆಲಸ ಮಾಡೋಣ, ಅವ್ರಿಗೆಲ್ಲ ಕರ್ಕೊಂಡೋಗಿ ರೂಮ್ಗೆ ಹಾಕ್ಬಿಡೋಣ. ಪಾಪು ಇರುತ್ತೆ. ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನಾವು 1 ಗಂಟೆಗೆ ಬರ್ಬೇಕು ಅಂತ ಹೇಳಿದ್ದೆ, 1 ಗಂಟೆಗೆ ಬರಕ್ಕಾಗಿಲ್ಲ. ಹೇರ್ ಕಟ್ ಹೋಗ್ಬಿಟ್ಟು ಲೇಟ್ ಆಗೋಯ್ತು. ಯಾರೋ ಒಬ್ರಿಂದ ಆಗಿರೋದು ಬರ್ಬಾರ್ದಿತ್ತು. ಅವರಲ್ಲ
ಮನೇಲಿ ಮಲಗಿದ್ರು ನಾವೇ ತಕೊಂಡ್ ಬಂದಿದೀವಿ. ಡೆಕೋರೇಷನ್ ಮಾಡೋದ ಅದಕ್ಕೆ ಅವ್ರನ್ನ ಅಣ್ಣನ ಆಚೆ ಕಳ್ಸೋದೇನೋ ಅಂತ ಫಿಗರ್ ಔಟ್ ಮಾಡೋದು. ಅದಕ್ಕೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಕೆಳಗೆ ನಾವು ಕಾರಲ್ಲಿ ಬರ್ತಾ ಇದೀವಿ, ಬಿಡ್ರು ನಾನು ಹೆಂಡತಿಗೆ ಸರ್ಪ್ರೈಸ್ ಕೊಡಕ್ ಬಂದ್ರೆ ನೀವು ನನಗೆ ಕೊಡ್ತಾ ಇದ್ದೀರಾ ಅಂದ್ರು. ಈಗ ಏನ್ ಮಾಡೋದು ಗೈಸ್, ಇಲ್ಲಿ ಬಲೂನ್ ಊದೋದೆಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಾವು ಈ ಜಾಗದಲ್ಲಿ ಡೆಕೋರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನೀವು ನಿಮ್ಮ ಮನೇಲಿ ಬರ್ಡೇ ಗಿಡ ಡೆಕೋರೇಷನ್ ಏನಾದ್ರು ಹುಡುಕ್ತಾ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸ್ಯಾಮ್ ಸೆಲೆಬ್ರೇಷನ್ಸ್. ಗಾಬರಿ ಆಗಿ ನೋಡ್ತಾ ಇದ್ದೆ, ಯಾವ ನೀವು ಕಾಡಂತ ಯಾರೋ ಕಾಡಿಂದ ಬಂದವರೆಲ್ಲರೂ ಅಂತ. ಅಳದೇ ನಿಲ್ಸ್ಬಿಡ್ತು. ಯಾವ್ದು ಬಲೂನ್ ಅಳದೇ ನಿಲ್ಸ್ಬಿಡ್ತು ನಮ್ನ ನೋಡಿ. ಈಗ ಯಾರು ನಗಿಸ್ತಾರೆ ಅವ್ರಿಗೆ 500 ರೂಪಾಯಿ. ನಗ್ಬೇಡಮ್ಮ ನಗ್ಬೇಡಮ್ಮ ನಗ್ಬೇಡ. ನಗಬೇಕಮ್ಮ ನಗಬೇಕು. ವೆರಿ ಗುಡ್ ವೆರಿ ಗುಡ್. ಅಳದ್ ನಿಲ್ಸು ರೈಟ್. ಅಳದ್ ನಿಲ್ಸಿದೀವಿ ಸಕ್ಸಸ್ಫುಲಿ. ನಮ್ಮಲ್ಲೂ ಸ್ಕಿಲ್ಸ್ ಇದೆ. ಸಂಜಯ್ ಯು ಕ್ಯಾನ್ ಬಿಕಮ್ ಅ ಫಾದರ್ ಸೂನ್. ಕರ್ಕೊಂಡು ಹೋಗ್ಬಿಡ್ಲಾ? ಆಯ್ತಾಯ್ತು, ನೀನ್ ಅಳಕ್ ಸ್ಟಾರ್ಟ್ ಮಾಡ್ಬೇಡ. ಓಕೆ ಓಕೆ ನನಗೆ ನಗ್ಸಿದೀವಿ 500 ರೂಪಾಯಿ ನಗೆದೇ ಇಲ್ಲ, ಯಾವ ರೇರು ನಗೆಯೋದು ಅಂತ. ಅಷ್ಟೇ. ನೋಡ್ಬಿಟ್ಟು ಹೋಗ್ಬೇಕಣ್ಣ. ಎಷ್ಟು ಕಷ್ಟ ಇದೆ. ಇಬ್ರು ಪಾಪುನ್ ಮೇಂಟೈನ್ ಮಾಡೋದೇ ಒಂದ್ ಕೆಲಸ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅದಕ್ಕೆ ಫಿಕ್ಸ್. ಪ್ರಶಾಂತ್ ಅಣ್ಣಗೆ ಹೇಳಿ ಇವತ್ತು ನಿಮ್ ಸೆಲೆಬ್ರೇಷನ್ ಮಾಡೋಣ. ಅವಾಗೆಲ್ಲ ಕಷ್ಟ ಇರ್ಲಿಲ್ಲ, ಹೊಡೆದು ಕೂರಿಸ್ತಾ ಇದ್ವಿ, ಹೊಡಿಯಂಗೂ ಇಲ್ಲ. ಅವಾಗ ಮಾತು ಕೇಳ್ತಾ ಇದ್ರು, ಮತ್ತೆ ಬೀದಿಲೇ ಬಿಟ್ಬಿಡೋರು. ಇಲ್ಲ, ನಮ್ಮ ಅಮ್ಮ ನಾಯಿ ಹೊಡೆದಂಗ್ ಹೊಡಿತಿದ್ರು. ಈಗ ನಾವ್ ಹಂಗೆಲ್ಲ ಹೊಡಿಯಕ್ಕಾಗಲ್ಲ. ಹಿಂಗ್ ಎತ್ತಿ ಎಷ್ಟ್ ಜನ ಇದಾರೆ ನಮ್ಮ ಅಪ್ಪ ನನ್ನ. ಕಷ್ಟಗಳು ಬರ್ತವೆ ಗೈಸ್. ನೋಡಿ, ಇಂಥ ಸಿಚುವೇಶನ್ಸ್ ಬಂದಾಗ ತಲೆ ಓಡಿಸ್ಬೇಕು. ಅಯ್ಯೋಯ್ಯೋ ಅನ್ಬಾರ್ದು, ತಲೆ ಓಡಿಸ್ಬೇಕು. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಈಗ ಸಂಜೆ ಉಟ್ಟ ತಕ್ಷಣ ಅವ್ರಪ್ಪ ಟೆನ್ಷನ್ ಅಲ್ಲಿ ಇದ್ರೆ ಅವ್ರೊಂದು ಸೊಲ್ಯೂಷನ್ ಹುಡ್ಕೊಂಡಿಲ್ವಾ? ಇನ್ನೊಂದು ಪಾಪ ಮಾಡಿದ್ರು. ಅಯ್ಯೋ ಇವ್ನು ಉಟ್ಬಿಟ್ನಲ್ಲಪ್ಪ ಅಂತ ಅನ್ಕೊಂಡ್ರ. ಇಲ್ಲ, ಆಯ್ತು ಇನ್ನೊಂದು ಪ್ಲಾನ್ ಮಾಡೋಣ ಅಂತ. ಅಗ್ಗೆ ಇವ್ರದ್ದು ಆಗಿರೋದು ಇಬ್ರು. ಹೌದು, ಇಬ್ರು. ಹ್ಯಾಪಿ 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 ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. BIRTH ಹಾಕ್ಬಿಡು, ಬರ್ತ್ಡೇ ಆಗ್ಬಿಡು. ಏನೋ ಹೇಳಕ್ ಬಂದ, ಅವ್ನಿಗೆ ಅರ್ಥಾಗಿಲ್ಲ. ಅದಕ್ಕೆ ಏನ್ ಹಾಕ್ಬೋದು ಶಾರ್ಟ್ ಫಾರ್ಮ್ ಅಲ್ಲಿ? ಅದಕ್ಕೆ ಟೀಚರ್ ಇರೋ ಹೇಳ್ತಾರೆ. ಬಿಡೇ ತುಂಬಾ ಆಡ್ ಆಗಿರಲ್ವಾ? ಅದಕ್ಕೆ ಬರ್ತ್ ಮೇಲೆ ಡೇ ಎಲ್ಲ ಯಾಕೋ ಊಚೂರಿ ನಮ್ಮ ಹತ್ರ ಬಿಡಿ ಹಾಕಂಗಿದ್ರಲ್ಲ. ಪರವಾಗಿಲ್ಲ ಬಿಡು, ಉಸಿರು ತಾನೇ ಹೋಗಿದ್ದು, ಜೀವ ಹೋದಾಗ ಆಡ್ತಾನೆ. ಬಿ ನನ್ ಮಗನೇ ಎಲ್ಲ ಊದಿಸ್ಬಿಟ್ಟಲ್ಲ ನನ್ನಿಂದ. ಪಿ ಸಿ ಅವನು. ಸಿ ಬೇಡ, ಅದು ಸಿ ನಿಂದ ಸಿ ದೀದು ಸಿಟಿ ದೀದು. ನೀನ್ ಜೀಟಿ ಬಿಡಪ್ಪ. ಇನ್ನು ಶಾರ್ಟ್ ಫಾರ್ಮ್ ಹೋಗ್ಬೇಕು. ಸರಿ ಓಕೆ. ಅದು ಆ ಕಂಬಿಗೆ ಅಂಟಿಸ್ಬೇಕು, ಸ್ಕ್ರೀನ್ಗಲ್ಲ. ಏನೋ ಸಮಸ್ಯೆ ಇದೆ. ಸಮಸ್ಯೆ ಅಲ್ಲ ಕಣ, ಕಟ್ಟದ್ ಕರೆಕ್ಟಾಗಿ ಕಟ್ಟಿದ್ದು ಸಮಸ್ಯೆ ಬರ್ತಾ ಇರಲಿಲ್ಲ. ಸುಸ್ತಾಗ್ತಿದೆ. ಕಟ್ಟ. ಈಗ ಬಲೂನ್ಸ್ ಇನ್ನೂ ಊದ್ತಾ ಇದ್ದಾರೆ ನಮ್ಮ ಬಾಯ್ಸು. ಯಾರೂ ಊಟ ಮಾಡಿರಲಿಲ್ಲ, ಲಂಚ್ ಮಾಡಿರಲಿಲ್ಲ. ಅದಕ್ಕೆ ಗಿಡಿ ಮ್ಯಾಗಿ ಮಾಡಿಸ್ಕೊಂಡು ತಿಂತಾ ಇದ್ದೀವಿ. ಸೊ ಈ ಟೇಬಲ್ನ ಎತ್ಕೊಂಡು ಹೋಗಿ ಅಲ್ಲಿ ಇಡ್ತಾ ಇದ್ದೀವಿ. ಬನ್ನಿ. ಒಂದು ಕೆಲಸ ಮಾಡಿ 100 ಸಲ ತೋರುತ್ತೆ ಬ್ಲಾಗ್ ಮಾಡೋದು ಒಂದು ಕೆಲಸ ಕಣೋ. ಆಯ್ತು ಕಣ, ಇವಾಗ ನೀನು ಬ್ಲಾಗ್ ಮಾಡು, ನಾನು ಕೆಲಸ ಮಾಡ್ತೀನಿ. ಬಾ ಬಾ ಮಾಡಿ, ಬಾ ನೀನು ಬರೋ. ನಾನು ಹೇಳಿಲ್ಲ ಇನ್ನು. ವೈ ಆರ್ ಯು ಸಿಟ್ಟಿಂಗ್ ಯರ್ ಡಾನು? ವೈ? ಕಮ್ ಕಮ್, ಜಿಶಾನ್ ವಿಲ್ ಕಮ್. ದೊಡ್ಡವ್ರು ಯಾರು ಎದ್ರಲ್ವಾ? ಕಣ್ಬಿಟ್ಟೆ ಅಂದ್ರೆ ಇಲ್ಲ ಮಾಡ್ಕೊಂಡ್ಬಿಡ್ತೀನಿ ನೀನು. ಹಾಂ ಕೊಡಿ ಸರ್, ಥ್ಯಾಂಕ್ ಯು. ಗೈಸ್, ನಾವು ಇನ್ನೂ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡ್ಸೋಣ ಅಂದ್ಕೊಂಡು, ಇವತ್ತು ಅದಕ್ಕೆ ಬೇಡ ಸಿಂಪಲ್ ಆಗಿ ಮಾಡೋಣ ಅಂತರು. ಅದಕ್ಕೆ ಹೇಳಿದ್ಮೇಲೆ ಫಿಕ್ಸ್. ಈಗ ಕೇಕ್ ಬಂದಿದೆ, ಬನ್ನಿ. ಪ್ರಶಾಂತ್ ಅಣ್ಣ ರೆಡ್ ಕಲರ್ ಫೇವ್ರೇಟ್ ಅಂತೆ. ನೋಡಿ, ಪಾಪುನು ರೆಡ್ಡು, ಈ ಪಾಪುನು ರೆಡ್ಡು, ಅದಕ್ಕೇನು ರೆಡ್ಡು. ಗೈಸ್, ಈ ಕೇಕ್ನ ಆರ್ಡರ್ ಮಾಡಿ 2 ಅವರ್ ಕಾದಿರೋದ ಕೇಕ್ ಬರಲಿ ಅಂತ. ಇಷ್ಟಾದರೂ ಆರ್ಡರ್ ಮಾಡೋಣ ಅಂತಂದು ಇಷ್ಟದ್ದು ಚಿಕ್ಕದು ಬರುತ್ತೆ ಅಂದ್ಕೊಂಡು ನೋಡ್ರಿ, ಇಷ್ಟೇ ಬಂದಿದೆ. ಅದಕ್ಕೆ ಇನ್ನೊಂದು ಕೇಕ್ ತರಿಸ್ತಾ ಇದ್ದೀವಿ. ಹೆಂಗೂ ನಾವು ಅಪ್ಪ ಅಮ್ಮ ಬರ್ತಿದ್ದಾರೆ, ಮತ್ತು ಇನ್ನೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋದಿದೆ. ಸೊ ಅಷ್ಟರಲ್ಲಿ ಎಲ್ಲ ಅರೇಂಜ್ ಆಗುತ್ತೆ. ಪ್ರಶಾಂತ್ ಅಣ್ಣ ಆಚೆ ನಿಂತಿದೆ ಪಾಪ. ಗೈಸ್, ಈಗ ಕೆಳಗೆ ಹೋಗ್ತಾ ಇದ್ದೀವಿ. ಪ್ರಶಾಂತ್ ಅಣ್ಣ ಅಂತ ಸ್ವಲ್ಪ ಮಾತಾಡೋಣ ಅಂತ. ಪಾಪ ಆಗಿಂದ ಒಬ್ಬರೇ ಇದ್ದಾರೆ. ಮಾತಾಡಿಸ್ಕೊಂಡು
ಅಂದರೆ ಡೆಕೋರೇಷನ್ ಎಲ್ಲ ಆಯಿತು, ಇಲ್ಲಿ ಬಂದು ಕೇಕ್ ಕಟ್ ಮಾಡೋದು ಅಷ್ಟೇ ಬಾಕಿ ಇರೋದು. ನಮ್ಮ ಅಪ್ಪ ಎಲ್ಲ ಬರ್ತಿದ್ದಾರೆ, ಮತ್ತು ಅವರಮ್ಮ ಮತ್ತು ಅವರ ತಂಗಿ ಎಲ್ಲ ಬರ್ತಿದ್ದಾರೆ. ಅದಕ್ಕೆಲ್ಲ ಬಂದ ಮೇಲೆ ಸೇರಿ ಕೇಕ್ ಕಟ್ ಮಾಡಿ ಊಟ ಮಾಡಿ ಮನೆಗೆ ಹೋಗೋದು. ನಾನು ನಿನ್ನೆ ಹೋಲಿದ್ದು ನೋಡಿ ಇನ್ನೂ ಕಲರ್ ಹೋಗೇ ಇಲ್ಲ, ಉಜ್ಜಿ ಸಾಕಾಯಿತು. ಹೇಳೋದೇನು ಬೇಡ, ಮುಗ್ದಲ್ಲೇ ಕಾಣಿಸ್ತಿದೆ. ನನ್ನ ಫೇಸಲ್ಲೂ ಹಂಗೆ ಇದೆ ಅಂತ ಹೋಳಿ. ನಂಗೆ ಹೇರ್ ಕಟ್ ಮಾಡಿಸ್ಬೇಕಾದ್ರು ಹೇಳ್ತಾ ಇದ್ರಲ್ಲ. ಸೊ ನಾನು ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲ್ ನಾನು ಹಿಂಗೆ ಮಲ್ಕೊಂಡ್ಬಿಡ್ತೀನಿ, ಅಷ್ಟು ಟಯರ್ಡ್ ಆಗ್ಬಿಟ್ಟಿದ್ದೀನಿ ಇವತ್ತು. ಬೇಗ ಬಂದು ಆಫೀಸಿಂದ ಬೇಗ ಬಂದು ಈ ತರ ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರಲ್ಲ ನೀನು. ವೈಫ್ ಮಕ್ಳ ಜೊತೆ ಆಚೆ ಹೋಗೋಣ ತಿನ್ನಕ್ಕೆ ಅಂತ ಅನ್ಕೊಂಡಿದ್ದ, ಮನೇಲೆ ಚಿಲ್ ಮಾಡೋಣ ಅಂತ ಅನ್ಕೊಂಡಿದ್ದ. ನಾನು ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ನಾನು ಪ್ಲಾನ್ ಮಾಡಿದ್ದೆ. ಅವ್ರು ನನಗೆ ಸರ್ಪ್ರೈಸ್ ಕೊಡೋಣ ಅಂತ ಅಮ್ಮ ತಂಗಿನೆಲ್ಲ ಕರೆದಿದ್ದಾರೆ. ನೀನ್ ಗೊತ್ತಾಯ್ತು ಅವ್ರನ್ನ ಕರೆದಿದ್ದಾರೆ ಅಂತ? ಯಾರನ್ನ? ಅವ್ರನ್ನ ಇವಾಗ ಮೇಲ್ ಬಂದಾಗ ಹೇಳಿದ್ರು ಮಮ್ಮಿನೂ ಬರ್ತಾ ಇದಾರೆ ಅಂತ. ಬಿಕಾಸ್ ಐ ಶುಡ್ ಆಲ್ಸೋ ಪ್ಲಾನ್ ಅಕಾರ್ಡಿಂಗ್ಲಿ ಅಲ್ವಾ. ನಾವು ಒಳಗೆ ಮೈಸೂರು ಪ್ಯಾಲೇಸ್ ರೇಂಜಿಗೆ ಡೆಕೋರೇಷನ್ ಮಾಡಿದ್ದೀವಿ. ಆ ಡೆಕೋರೇಷನ್ ನೋಡಿ ಅಣ್ಣ ತಲೆ ಸುತ್ತ ಬಿದ್ರು ಬೀಳ್ಬೋದು, ಬಟ್ ಅದೇ ಎನರ್ಜಿ ಇದೆ ಅಲ್ಲ, ನೋಡಕ್ ಎನರ್ಜಿ ಇದೆಯಲ್ಲ ಡೆಕೋರೇಷನ್. ಓಕೆ ಗೈಸ್, ಸೊ ನಾನು ಪ್ರಶಾಂತ್ ಅಣ್ಣ ಬಂದು ನಮ್ಮ ಅಮ್ಮ ಮತ್ತೆ ಅವರಮ್ಮ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸು. ಅವರಿಬ್ಬರು ತುಂಬ ಕ್ಲೋಸ್ ಇದ್ರು ಅವಾಗ, ಅಂದರೆ ಈಗ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ಅವರು. ಸೊ ಅದಾದ್ಮೇಲೆ ನಾವು ಜಾಸ್ತಿ ಪ್ರಶಾಂತ್ ನಮ್ಮ ಮನೆಗೆ ಬರ್ತಿದ್ವಿ, ಪ್ರಶಾಂತ್ ನಮ್ಮ ಮನೆಗೆ ಬರ್ತಿದ್ರು. ಸೊ ಆ ಥರ ನಾವು ತುಂಬ ಕ್ಲೋಸ್. ನಾನು ಚಿಕ್ಕವನಿದ್ದಾಗಿಂದ ಇಷ್ಟಿದ್ದಾಗಿಂದ ಪ್ರಶಾಂತ್ ಅಂತ ಓಡಾಡ್ತಿದ್ವಿ. ಇವರು ನಾನು ಕೇಳಿದೆ, 4 ಚಿಪ್ಸ್ ಇದೆ, 4 ಏನಕ್ಕಿದೆ ಅಂದ್ರೆ 5 ರೂಪಾಯಿಗೆ ನೆಕ್ಸ್ಟ್ ಬರುತ್ತೆ, ಮ್ಯಾಟ್ ಫಿನಿಶಿಂಗ್ ಮಾಡಿಲ್ಲ ಅಂತಾರೆ. ಮ್ಯಾಟ್ ಫಿನಿಶ್ ಜಾಸ್ತಿ ಅದು ಬಿಟ್ಟರೆ ಪ್ರಶಾಂತ್ ಅಣ್ಣ ಸಖತ್ತು ನಮಗೆ ಬಟ್ಟೆ ಗಿಟ್ಟೆಲ್ಲ ಕೊಡ್ತಿತ್ತು, ಶೂಸ್ ಎಲ್ಲ ಕೊಡ್ತಿತ್ತು, ಏನೋ ಕೊಡ್ತಿತ್ತು. ಅವಾಗ ಅಣ್ಣದು ಒಂದು ವಾರ್ಡ್ರೋಬ್ ಇತ್ತು. ಆ ವಾರ್ಡ್ರೋಬ್ ತೆಗೆದ್ರೆ ವಿಯರ್ಡ್ ಐಟಮ್ಸು, ಬೈನೋಕುಲರ್ಸ್ ಅಂತೆ, ಸೆಥೋಸ್ಕೋಪ್ ಅಂತೆ, ಏನೇನೋ ವಿಯರ್ಡ್ ಐಟಮ್ಸ್. ನಾವು ಅದೆಲ್ಲ ನೋಡಿ ವಾವ್ ಅಂತಿದ್ವಿ. ಅವ್ರ ಮುಂದೆನೇ ಎಂಟ್ರಿ ಕೊಡ್ತವ್ರೆ. ಒಳ್ಳೆ ಸರ್ಪ್ರೈಸ್ ಇದು. ಪ್ರಿಯಾನ್ ಅವರೇ, ಬೇಗ ಬನ್ನಿ ಅಂದರೆ ಗಂಡ ಇಂತ ಇಷ್ಟು ಲೇಟಾಗಿ ಬರ್ತಿರಲ್ಲ, ಏನು ಹೇಳ್ತೀರಾ? ಶೂಟ್ ಮುಗಿಸ್ಕೊಂಬರೋದು ಬೇಡವಾ? ಬಿಲ್ಡಪ್ ನೋಡಿದ್ರ? ಹ್ಯಾಪಿ ಬರ್ತ್ಡೇ. ಅಲ್ಲ, ನಮಗೂ ಶೂಟ್ ಇರುತ್ತೆ, ಪ್ರಮೋಷನ್ಸ್ ಇರುತ್ತೆ. ನಾವೇ ಇಲ್ಲಿದ್ದೀವಿ, ಅದು ಯಾವ ಶೂಟು, ಅದು ಯಾವ ಪ್ರಮೋಷನ್ ನಮಗೆ ಗೊತ್ತಾಗಬೇಕು. ನೀನು ತುಂಬ ಬ್ಯುಸಿ ಇರ್ತೀಯ ಅಂತ ನಮಗೂ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ನಿನ್ನ ಬದಲು ನಾವು ಮಾಡಬೇಕಲ್ಲ, ಅದಕ್ಕೆ ಮಾಡ್ತೀವಿ. ಪ್ರಶಾಂತ್ ಅಣ್ಣ ಇನ್ನೂ ಕರ್ಕೊಂಡು ಹೋಗಂಗಿಲ್ಲ, ಅವ್ರ ಫ್ಯಾಮಿಲಿ ಬರೋದಿದೆ. ಬಂದ್ಮೇಲೆ ಕರ್ಕೊಂಡು ಹೋಗೋದ್ಮೇಲೆ ಸ್ನ್ಯಾಕ್ಸ್ ತಂದಿದ್ರು ಅವ್ರ ಮನೆಗೆ ಅಂತ. ಟೇಸ್ಟ್ ಮಾಡ್ತೀವಿ ಫಸ್ಟ್, ಗೆಸ್ಟ್ ಕೊಡೋಕೆ ಮುಂಚೆ ಅದು ಸೇಫ್ ಇಲ್ಲ ಅಂತ ಟೇಸ್ಟ್ ಮಾಡಿ ತಿನ್ನೋಣ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು. ಖಾಲಿನೇ ಆಗ್ಬಿಟ್ಟಿದೆ. ಕೋಣ ನೀನು ನಂಗೆ ತಿನ್ಸಿಲ್ವಲ್ಲ, ಅದಕ್ಕೆ ಕೊಟ್ಟೆ. ಎಣ್ಣೆ ಐಟಮ್ ಎಲ್ಲ ಐತೆ, ಎಣ್ಣೆನೇ ಇಲ್ಲ. ಮೇನ್ ಕ್ಯಾರೆಕ್ಟರ್ ಮೇಲ್ ಮಾತಾಡಪ್ಪ. ನಾನಿದ್ರಲ್ಲಿ ಇಲ್ಲಪ್ಪ. ಡಿ10 ಮಾಡ್ಸಿದ್ದೀನಿ ಇವತ್ತು. ಅಣ್ಣ ಡಿ10 ನಾನು ಕಟ್ಟಿಂಗು ಹೆಂಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಬಂದಿದ್ದೀರಾ, ಏನು ಗೊತ್ತಾಯ್ತಿಲ್ಲ. ಇಲ್ಲ ಮನೀಶ್ ಕಡೆ ಹೇಳಿದ್ದು. ಹೌದು, ಅಲ್ಲ ನೀ ಚೇಂಜ್ ಅಷ್ಟು ನೋಡಿದ್ರಲ್ಲ, ಖುಷಿ ಆಯ್ತು ನನಗೆ.
ಇರೋ ಶಾಲೆ ಇಲ್ಲಿ ಬನ್ನಿ ಬರೀ ನೀರ್ ಹಾಕ್ತಿದ್ದೆ ಇವತ್ತು. ಇಲ್ಲಿ ನೋಡಿ ಇಲ್ಲಿ ಇರೋ ನೋಡಿ ಇಲ್ಲಿ ಇಲ್ಲಿ ಬೆಳ್ಳಗಾಗಿದೆ ಇಲ್ಲಿ ಬೆಳ್ಳಗಾಗಿದೆ ಇನ್ನೊಂದು ಫ್ಲಾಶ್ ಲೈಟ್ ಹಾಕಿ. ಇಲ್ಲಿ ಬೆಳ್ಳಗಾಗಿದೆ ಇಲ್ಲಿ ಬೆಳ್ಳಗಾಗಿದೆ ಬೆಳ್ಳಗಾಗಿದೆ ಮಿಕ್ಕಿದೆಲ್ಲ ಕಪ್ಪಗೆ ಇದೆ. 3 ಫೋನ್ ಇದೆ ಫ್ಲಾಶ್ ಲೈಟ್ ಎಲ್ಲ ಅಲ್ಲ, ಈ ಫ್ಲಾಶ್ ಲೈಟ್ ಅಲ್ಲಿ ಬೆಳಕು ಕಾಣ್ತಿಲ್ಲ. ಫ್ಲಾಶ್ ಹಾಕೋ ಫಸ್ಟ್ ಲೈ ಈಗ ನೋಡಿ ಈಗ ಕಾಣ್ತದೆ ಗೈಸ್ ಡಿಟನ್ ಎಫೆಕ್ಟ್ ಈಗ ಕಾಣ್ತಿದೆ ಇಷ್ಟೊತ್ತು ಕಾಣ್ತಿರ್ಲಿಲ್ಲ. ಪ್ರಶಾಂತ್ ಅಣ್ಣ ಮನೆಗೆ ತಂದಿದ್ದ ಸ್ನಾಕ್ ನ ಪಾರ್ಕಿಂಗ್ ಅಲ್ಲೇ ಖಾಲಿ ಮಾಡ್ತಾ ಇದೀವಿ, ಮನೆಗೆ ಹೋಗಿ ತಿಂತಾ ಇಲ್ಲ. ಒಟ್ನಲ್ಲಿ ಪ್ರಶಾಂತ್ ಅಣ್ಣ ತಿನ್ನಿಸ್ತಾ ಇದೀವಲ್ಲ ಅದು ಖುಷಿ. ಕೇಳಿದ್ರೆ ಅಣ್ಣನೇ ಕೊಟ್ಟಿದ್ದು ಅನ್ನೋದು. ಅಣ್ಣ ನೀನೇ ತೆಗಿಯೋಣ ನಿನ್ ಕೈಯಾರ, ನಾವು ತೆಗೆದ್ರೆ ತಪ್ಪು, ತಪ್ಪಾಗುತ್ತೆ. ನಮ್ಗೆ ಬೇಡ ಬೇಡ ಅಂತೀವಿ, ನೀನ್ ತಗೋ ಅನ್ನು. ಬೇಡ ಅಣ್ಣ, ಏನ್ ತೆಗಿತಾ ಇದೀಯ ಅಣ್ಣ ಮನೆಗೆ ಅಣ್ಣ ಅದು? ಅಯ್ಯೋ ಬೇಡ ಅಣ್ಣ ಅಣ್ಣ ಬೇಡ ಅಣ್ಣ ಬೇಡ ಅಣ್ಣ. ಒಂದ್ ನಿಮಿಷ ಅಣ್ಣ ಇದು ಬೇಡ ಅಣ್ಣ, ಇದು ಸಾಕು ನನಗೆ. ತಗೋ ಅಂತ ಹೇಳೋಣ ಅಣ್ಣ, ನಂಗೆ ಬೇಡ ಅಯ್ಯೋ. ಅಣ್ಣ ನಿಮ್ ಮನೆಗ್ ತಂದಿರೋದಣ್ಣ ಅಣ್ಣ, ಬೇಡ ಅಣ್ಣ ನಿಜ ಬೇಡ. ಅಯ್ಯೋ ಫೋರ್ಸ್ ಮಾಡ್ತಾ ಇದ್ದೆ ಅಣ್ಣ. ಚಿಪ್ಸು ತೆಗ್ದ್ಬಿಟ್ಟ ಗೈಸ್. ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತಾ ಇದೀವಿ ಪ್ರಶಾಂತ್ ಅಣ್ಣಗೆ. ಪ್ರಶಾಂತ್ ಅಣ್ಣ ಬರ್ಡೇ ಕೇಕ್ ಕಟ್ ಮಾಡಿ. ಯಾಕೆ ಒಂದ್ ನಿಮಿಷ ಇಲ್ಲೇ ಸ್ಟಾಪ್. ಹೊಳ್ಳಿ. ಬನ್ನಿ ಇಲ್ಲ ಬನ್ನಿ ಬನ್ನಿ. ನಿಮ್ದು ಬೀಡೆ ಬಿದ್ದಿದೆ, ಯಾರಾದ್ರೂ ಸ್ಟಿಕ್ ಮಾಡ್ತೀರಾ? ಅಯ್ಯೋ ಲೇ ಏನೋ ಮಾಡಿದ್ಯಾ, ಹೋಗು ಹೋಗು ಗೈಸ್. ಅದು ಸ್ವಲ್ಪ ಹೊಸ ಇದಲ್ವ ನಮ್ದು ಇದು ಸ್ಟಾರ್ಟಪ್ ಅಲ್ವಾ, ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಮೇಲೆ ಕೆಳಗಾಗಿದೆ. ನೀವು ನಮಗೆ ಹೇಳಿದಾಗ ಕರೆಕ್ಟಾಗಿ ಮಾಡ್ಕೊಡ್ತೀವಿ, ಇದೆಲ್ಲ ಕೆಡ್ಸ್ಕೊಬಿಡಿ. ಅದಕ್ಕೆ ಇದು ಮನೆ ಗಲೀಜಾಗುತ್ತೆ ಓಕೆನಾ? ಬೇಡ ಅನ್ಸುತ್ತೆ, ಸ್ಪ್ರೇ ಹೊಡಿತೀವಿ ಸುಮ್ಮನೆ. ಆಚೆ ಕರ್ಕೊಂಡೋಗಿ ಹೊಡಿತೀವಿ ನೈಟ್, ಬೆಸ್ಟ್. ಆಚೆ ಕರ್ಕೊಂಡೋಗಿ ಹೊಡಿಯೋಣ. ಇವಾಗ ಅಣ್ಣಂಗೆ ಹೊಡಿಯೋಣ ಪಟ ಪಟ ಪಟ. ಹೆಲ್ಮೆಟ್ ಹಾಕೋಕಮ್ಮ, ಹೆಲ್ಮೆಟ್ ರೆಡಿನಾ? ಥ್ಯಾಂಕ್ ಯು ಡ್ಯಾನಿಯಲಾ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು. ಕೊಡ್ತಾರೆ ಇರೋ ಕೇಕ್ ಕೊಡ್ತಾರೆ ಇರೋ. ಹಾಡಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಕೇಕ್ಗೆ. ನಾವ್ ಇದೀವಿ ಅಂತ ಜ್ಞಾಪಿಸ್ತಾವನೆ. ಹ್ಯಾಪಿ ಬರ್ಡೇ. ಇಷ್ಟು ಕಷ್ಟಪಟ್ಟು ಡೆಕೋರೇಷನ್ ಮಾಡಿದ್ರೆ ಈ ಜಿ ಶಾನ್ ಎಲ್ಲ ಎಳಿತಾ ನೋಡಿ. ಫುಲ್ ಹಾಕೋಣ, ಫುಲ್ ಬಂದೇ ಎಲ್ಲಿ ಅಲ್ಲ ಹಲ್ಲು ಬೇಕಾದ್ರೆ ಇದ್ದೀನಿ ನಾನು ತಿನ್ಸು ಪ್ರೀತಿಯಿಂದ. ಇವನು ಕಂಟ್ರೋಲ್ ಮಾಡ್ಬೋದಿತ್ತು, ಡಯಟ್ ಅಲ್ಲಿ ಇದ್ದ. ಹೂ ಅಂತ ಅನ್ಬೋದಿತ್ತು, ಅವು ಅಂತ ಅಂದ. ನೋಡಿ ಗಂಟ್ಲು ನೋವು ಸೈಡ್ ಬಾ. ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂದಿರೋಕ್ಕೂ ಬೇಜಾರಾಗ್ತಿರ್ಲಿಲ್ಲ. ಅವನು ಬಾಯಿ ಕೈ ಹಾಕಿ ಕೈಯಲ್ಲಿ ತಿನ್ಸ್ಬಿಟ್ಟಲ್ಲ. 10 ವರ್ಷದಿಂದ ಇದೆಯಾ? 10 ವರ್ಷದಿಂದ ಇದೆ ಅಂತ ಈ ಮೀನು, ಸಕ್ಕರ್ ಮೀನು. ಫಿಶ್ ಟ್ಯಾಂಕ್ ಅಲ್ಲಿರೋ ಗಲೀಜ್ನೆಲ್ಲ ಮಾತಾಡುತ್ತಾ ಅಂತ ನೋಡೋಣ. ಮಾತಾಡುತ್ತಾ ಅಂತಾನೆ. ವಾ ಡಿಸೈನರ್ ಬೇರು. ಇಲ್ಲಿ ನೋಡು, ನೀನೇదో ನಿಮ್ಮ ಅಪ್ಪಂಗೆ ಮಾಡಿದ್ದೀನಿ ನೋಡು. ಡಾಡಾ ಹೀರೋ ಕುಂಡಿ ಮೇಲೆ ಬರ್ತಿರೋದು. ವೆರಿ ನೈಸ್ ಪೊಸಿಷನ್ ಯು ಹ್ಯಾವ್ ಚೂಸ್ಡ್. ನೈಸ್ ಪೊಸಿಷನ್. ಹಣ ಮುಂದೆ ತಿರ್ಸ್ಬೇಡ, ಹಿಂದೆ ತಿರ್ಸು ನೀನು. ಇಷ್ಟೊತ್ತು ಏನೇನೇ ಮಾಡಿದ್ವಿ, ನಗ್ಲಿಲ್ಲ. ಇವಾಗ ನೋಡಿ ಇಷ್ಟು ಮಾಡೋದು ಒಂದು ಗೊತ್ತಿದ್ರೆ ಆಗ್ಲೇ ನಗಿಸ್ತಿದ್ವಿ ನಾವು. ನಾನು ಮಾಡಿದೆ. ನೀನ್ ಸ್ವಲ್ಪ ಮೇಲೆ ನೀನ್ ಮಾಡಿದ್ನೆ ಮಾಡ್ದ ಅವನು. ಡಿ ನೋಡಿ ಶುರು ಹಾಕಿರೋದು ಬರ್ಡೇಗೆ. ಡಿ ನೋಡಿ ಎಲ್ಲ ಹಾಕೋರು ಹಿಂಗೆ. ಡಿ ಹಿಂಗ್ ಬರುತ್ತಾ ಗೈಸ್. ನಾನು ಸ್ಟಾರ್ಟ್ ಮಾಡ್ತೀನಿ ಈವೆಂಟ್ ಪೇಜು, ಬಟ್ ಇವ್ರಿಬ್ರು ನಿಂತ್ಕೊಂಡು ದೇವರಾಣೆ ಮಾಡೋಕ್ಕಾಗಲ್ಲ. ಉಲ್ಟಾ ಹಾಕಿಟ್ಟಿದ್ದೀರಲ್ರು ಡಿನ, ಬರ್ಡೇ ಡಿನ. ನಿನ್ನ ನಮ್ಮ ಈವೆಂಟ್ ಪೇಜ್ ಇಂದ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಸಾರಿ, ಮಾಡ್ತೀನಿ. ತಗೋಣ ಅಂತ. ಅದಕ್ಕೆ ಅವರ ಕೈಯಾರೆ ಸ್ಪೆಷಲ್ ನಾವು ಬಂದಿದ್ದ. ಸುಮ್ಮನೆ ಹೂವನ್ನಿ, ಅದಕ್ಕೆ ಸುಮ್ಮನೆ ಗೊತ್ತಾಗಲ್ಲ ಹೂವನ್ನಿ. ಅದಕ್ಕೆ ಅವರ ಕೈಯಾರ ಬಿರಿಯಾನಿ ಮಾಡಿದಲ್ವಾ, ಅದಕ್ಕೆ ಆಚಿಂದ ತಂದಿರೋದು ಅಣ್ಣ.
ಬಟ್ ಸ್ಪೆಷಲ್ ಆಗಿ ಸಾಂಬಾರ್ ಮಾಡಿದ್ದಾರೆ ಗೈಸ್. ಈಗ ಊಟಕ್ಕೆ ಕೂರೋ ಟೈಮು, ಊಟಕ್ಕೆ ಕೂರೋಣ. ಕಬಾಬು ಬಿರಿಯಾನಿ ಎಲ್ಲ ಇದೆ, ವಾ ವಾ, ಫುಲ್ ಪಾರ್ಟಿ. ಅಲ್ಲಿ ನೋಡಿ ಸ್ಟಾರ್ಟ್, ಸೌತೆಕಾಯಿಂದ ಸ್ಟಾರ್ಟ್ ಮಾಡೋರು ನೋಡಿ ಒಬ್ರು. ಇವರೇ ವೇಣಿ ಆಂಟಿ, ನಮ್ಮ ಅಮ್ಮ ಕಾಲೇಜ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲ. ಫಸ್ಟ್ ಪಿ ಯುನಾ, SLC ಇಂದನಾ? ಓ 10th ಸ್ಟ್ಯಾಂಡರ್ಡ್ ಫ್ರೆಂಡ್ಸು. ನಾನು 5th ಸ್ಟ್ಯಾಂಡರ್ಡ್ ಫ್ರೆಂಡ್ಸು. ಹೌದು. ಮದ್ವೆ ಆದ್ಮೇಲೆ ಎಲ್ಲಿ ಇರ್ತೀಯೋ? ಈಗಲೇ ಅಲ್ಲ, ಈಗಲೇ ಕೈ ಬರೋಷ್ಟು ನೀನು ಇರ್ತೀಯ ಇಲ್ವೋ ಅಂತ ಡೌಟ್ ಅಂತೆ ಒಂದು. ನನಗಿಂತ ಚಟ ನಿನಗೆ ಜಾಸ್ತಿ ಇದೆ ಕಣ, ನೀನು ಬದುಕಿರ್ತೀಯಲ್ಲೋ ಡೌಟ್ ಆಗ್ತಾ ಇದೆ. ಏನಂತ ನಿನಗೆ ಬೇರೆ ಅದು ನಾನು ಹೇಳ್ಬೋದೇನೋ. ಬೈಗನ್ ಅಂತೆ. ನೀನು ಕೆಟ್ಟದಾಗಿ ಹೇಳುದು ಅರ್ಥ ಆಗ್ತಿಲ್ಲ ಅಷ್ಟೇ. ಬೈಗನ್ ಮತ್ತೆ ಗುಲ್ಕನ್ ಅಲ್ಲ ಏನಮ್ಮ, ಬೈಗನ್ ಗೆಟ್ ಒನ್. ಬೈ ಒನ್ ಗೆಟ್ ಒನ್ಗೆ ಬೈಗನ್ ಗೆಟ್ ಒನ್ ಅಂತಿರೋದು. ಬೈ ಒನ್ ಗೆಟ್ ಒನ್ಗೆ ಬೈಗನ್ ಗೆಟ್ ಒನ್. ಸರಿ, ಕಾಲಿಗೆ ಬೀಳ, ಕಾಲಿಗೆ ಬೀಳಲೇ, ಕಾಲಿಗೆ ಬೀಳ. ಏನು 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 ಫ್ರೆಂಡ್, ಏನು ಅಣ್ಣ ಕಲ್ಲ. ಯಾವ ಅಣ್ಣ ಕಳ್ಳ? ಯಾಕೆ ಕಳ್ಳ? ನೋಡಕ್ ಹಂಗಿದಾನಾ ಅಫ್ರೀನ್? ನೋಡಕ್ ಹಂಗಿದಾನಾ? ಮಕ್ಕಳು ಕಣ್ಣಿಡಿತವ್ರಲ್ಲೇ, ಮಕ್ಕಳು ಕಣ್ಣಿಡಿತವ್ರು. ಅಣ್ಣ ಕಳ್ಳ ಅಂತೆ. ಅದಕ್ಕೆ ಅಡುಗೆ ಸಕ್ಕದಾಗಿ ಮಾಡಿದ್ದೀರಾ. ಬಿರಿಯಾನಿ ಟೇಸ್ಟ್ ಯಾಕೆ ಕೇಳ್ತೀರಾ? ಕಬಾಬು ಹೆಂಗಿದೆ? ಟೇಸ್ಟ್ ಸೇಮ್ ಹೋಟ್ಲಿದಂಗಿದೆ ಆಂಟಿ. ಸೇಮ್ ಹೋಟ್ಲಿದಂಗಿದೆ ಟೇಸ್ಟಿ, ವೆರಿ ನೈಸ್. ಅದಕ್ಕೆ ಬನ್ನಿ ಆಚೆ. ಇದು ಅದಕ್ಕೇನೆ ಮಾಡಿರೋದು, ನಿಜವಾಗ್ಲೂ ಮಾಡೋದು ಅದಕ್ಕೇನೆ. ಅದಕ್ಕೆ ಅದು ಚೆನ್ನಾಗಿದೆ ಗ್ರೇವಿ. ಅದನ್ನ ಮಾತ್ರ ಮನೇಲಿ ಮಾಡೋ ಹತ್ರ ಬಂದಿದೆ. ಅಲ್ಲ, ಇದೆಲ್ಲದ್ರಲ್ಲಿ ನಂಗೆ ಟೇಸ್ಟ್ ಅನ್ಸಿದ್ದು ಸೌತೆಕಾಯಿ. ಭಕ್ತಿನ ಕಷ್ಟ ಆಗುತ್ತೆ, ಕೈಲಿ ಎತ್ಕೊಂಡ್ಬಿಡ ನೋಡೋ ತಟ್ಟೆನಲ್ಲಿ. ಪ್ರಶಾಂತ್ ನಾನು ಅಷ್ಟೇ, ಬಗ್ಗಿ ದಿನ ಕಷ್ಟ ಆಗುತ್ತೆ ಅಂತ. ಏನೋ ಮಾಡ್ತಾ ತೋರ್ತಾರೆ ಅನ್ಕೊಂಡಿಲ್ಲ, ನನ್ನ ಬಗ್ಗೆ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ಸ್ಟಾರ್ಟ್ ಮಾಡೋದು ಹಿಂಗೆ ಯಾವಾಗಲೂ, ವಿತ್ ಬಿಯರ್ಡ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಪ್ರಶಾಂತ್ ಅಣ್ಣ, ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ, ಇದೇನು ಇಲ್ವಾ ಇದ್ರಲ್ಲಿ? ಓಪನ್ ಆಗಿದೆ. ಬರ್ತೈತೆ. ಮಳೆ ಬಿಲ್ಲೆ ದುಮ್ ತಕ್ಕ ದುಮ್. ಓಟ್ ಮಾಡ್ದಾಗ ಥ್ಯಾಂಕ್ ಯು. ತಪ್ಪೋ ಅವನ್ನ. ಬಾ ಸಂಜಯ್ ತಪ್ಕೋ. ಸಂಜಯ್ ಬರೋ, ತಪ್ಪೋ ಬಾಣ. ಥ್ಯಾಂಕ್ ಯು. ಬಾಯ್. ಓ 3 ಜನ ಸೇರಿ ಪ್ಲಾನಿಂಗ್ ಮಾಡ್ದವ್ರೆ ಗೈಸಲ್ಲಿ. ಲೇ ಕರಿ ಅಗಣ, ಆಯ್ತು ಬಾ, ಆಯ್ತು ತಪ್ಕೊಂಬಿಡು ಬಾ. ಸಮಾಧಾನ. ನಿಮ್ಮ ಹತ್ರ ಸ್ಪ್ರೇ ಇಲ್ಲ, ಪಾಪ್ ಇಲ್ಲ, ನನಗೆ ಗೊತ್ತು. It's okay, be strong. It's okay, be strong, good girl. You want chocolate? Come, we'll take chocolate, come. Bye everyone, bye. Prashant and happy birthday. Thank you. Oh, bye, happy birthday. ಥ್ಯಾಂಕ್ ಯು. ಎಲ್ಲಿಂದ ಕೊಡೋದು? Bye, thank you. ಸಂಜಯ್ ಒಂದು 4 ಕಿಸ್. ಖುಷಿ ಆಗ್ಬಿಟ್ಟ. ಸ್ನಾನ ಮಾಡಲ್ಲ ಅವನು ಇವಾಗ, ಸ್ನಾನ ಮಾಡಲ್ಲ ಅವನು. ಅಣ್ಣ ಬೇಡ ಅಣ್ಣ. ಗಂಡನ್ ರಿವೇಜ್ ಎಂಟಿ ತಗೊಳ್ತವ್ರು ನೋಡಿ. ಗಂಡ ಇರ್ಲಿ ಬಿಡು ಅಂದ್ರೂ ಬಿಡ್ತಾ ಇಲ್ಲ. ಇರ್ಲಿ ಬಾಯ್. ಅದಕ್ಕೆ ಬಾಯ್. ಗೈಸ್ ಫ್ಯಾಮಿಲಿ ವಾಪಸ್ ಬಂದಿದ್ದು ನೋಡಿ. ನಮ್ಮ ಅಮ್ಮ ಬಂದ ತಕ್ಷಣ ರಾಣಿ ಜೊತೆ ಆಟ ಆಡ್ತಾರೆ. ಅವಳೇ ಬಂದು ಕುತ್ಕೊಂತ ಇರೋದು. ಇವಾಗ ಹೋಗಿ ಬಂದ ತಕ್ಷಣ ಹಿಂಗೆ ಕುತ್ಕೊಂಡ್ಬಿಡ್ತಾಳೆ ಬಂದು. ಮತ್ತೆ ಶೂ ಎಲ್ಲ ಬಂಗೋರು. ಗೈಸ್, ಸೊ ಫೈನಲಿ ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ಮೆಮೊರೀಸ್ ಇದೆ ನಮ್ಮದು ಪ್ರಶಾಂತ್ ಅಣ್ಣದೆಲ್ಲ. ಚಿಕ್ಕ ವಯಸ್ಸಿಂದ ಅವ್ರ ಮನೇಲಿ ನಮ್ಮ ಸಮ್ಮರ್ ಬಂದರೆ ಅಣ್ಣ ಮನೆ ಫಿಕ್ಸು.
ಮತ್ತು ಕ್ರಿಸ್ಮಸ್ ಹಾಲಿಡೇಸ್ ಬಂದರೆ ಅವ್ರ ಮನೆ ಫಿಕ್ಸು, ಅವ್ರ ಮನೆ ಕ್ರಿಸ್ಮಸ್ ಮಾಡ್ತಿದ್ರು. ಸೊ ಆ ಥರ ತುಂಬ ಮೆಮೊರೀಸ್ ಇದೆ. ತುಂಬ ಚಿಲ್ ಮಾಡಿದ್ದೀವಿ ಅವ್ರ ಮನೇಲಿ, ತುಂಬ ದಿನ ಸ್ಲೀಪ್ ಓವರ್ಸ್ ಮಾಡಿದ್ದೀವಿ, ಮತ್ತು ತುಂಬ ಸುತ್ತಾಡಿದ್ದೀವಿ ಬೈಕಲ್ಲೆಲ್ಲ, ಮತ್ತು ಏನೇನೋ ಮಜಾ ಮಾಡಿದ್ವಿ. ಸೊ ಇವಾಗ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿ ವಾಪಸ್ ಬಂದಿದ್ದೀವಿ. ಫೆಲ್ಟ್ ನೈಸ್, ಫೆಲ್ಟ್ ಹ್ಯಾಪಿ, ಫೆಲ್ಟ್ ಗುಡ್. ಖುಷಿ ಆಯಿತು. ಎರಡು ಫ್ಯಾಮಿಲಿ ಮತ್ತೆ ತುಂಬ ವರ್ಷ ಆದಮೇಲೆ ಸೇರಿದ್ದು ಆ್ಯಂಡ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಹೋಪ್ಫುಲಿ ಈಗ ನನಗೇನು ಅನಿಸ್ತು ಅಂದರೆ ಆ್ಯಸ್ ವಿ ಗ್ರೋ ಮೆನ್, ನಾವು ಬಾಯ್ಸ್ ಅಲ್ವಾ ಈಗ ಮೆನ್, ನೋಡೋರು ಆಗ್ತಾ ನಾವು ಪ್ರೊವೈಡರ್ಸ್ ಆಗೋಗ್ತೀವಿ. ವಿ ಪ್ರೊವೈಡ್. ಆ ಟೈಮಲ್ಲಿ ನಮ್ಮ ಬರ್ಡೇಗೆ ಫ್ಯಾಮಿಲಿ ಹೌದು ವೈಫ್ ಎಲ್ಲ ಯೋಚನೆ ಮಾಡ್ತಾರೆ. ಬಟ್ ಐ ಫೆಲ್ಟ್ ಫ್ರೆಂಡ್ಸ್ ಆಗಿ, ಕಸಿನ್ಸ್ ಆಗಿ, ಇಲ್ಲ ಯಾರೋ ಬ್ರದರ್ಸ್ ಆಗಿ ತುಂಬ ಕಮ್ಮಿ ಮೆನ್ ಇಂಟ್ರ್ಯಾಕ್ಷನ್ನು, ಮೆನ್ ಅವ್ರ ಕಷ್ಟಗಳು ಹೇಳ್ಕೊಳ್ಳೋದು, ಇಲ್ಲ ಸೆಲೆಬ್ರೇಷನ್ಸ್ ಮಾಡೋದು ಕಮ್ಮಿ ಆಗಿಬಿಡುತ್ತೆ ಏಜ್ ಆಗ್ತಾ ಅಂತ ನಂಗೆ ರಿಯಲೈಸ್ ಆಯ್ತು ಇವತ್ತು. ಸೊ ಐ ಥಾಟ್ ಓಕೆ, ಇವತ್ತು ಅಣ್ಣನ ಬರ್ಡೇನ ಸೆಲೆಬ್ರೇಟ್ ಮಾಡಿ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಿ ಬರೋಣ ಅಂತ ಹೋಗಿದ್ವಿ. ಮಜಾ ಇತ್ತು. ನೀವು ನಿಮ್ಮ ಫ್ರೆಂಡ್ಸ್, ನಿಮ್ಮ ಅಣ್ಣಂದಿರು ಯಾರು ಬರ್ಡೇ ಇದ್ದರೆ ಚಿಕ್ಕ ಕೇಕ್ ತೊಗೊಂಡೋಗಿ ಸೆಲೆಬ್ರೇಟ್ ಮಾಡಿ ಬನ್ನಿ. ದಟ್ ವುಡ್ ಮೇಕ್ ದೆಮ್ ಫೀಲ್ ಗುಡ್, ಮತ್ತು ಒಂದೊಳ್ಳೆ ಮೆಮೊರಿ ಆಗುತ್ತೆ ಅವ್ರಿಗೆ. ಒಂದು ವಾಟ್ಸಪ್ಪಲ್ಲಿ ಹ್ಯಾಪಿ ಬರ್ಡೇ ಅನ್ನೋ ಬದಲು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಹೋಗಿ ಸರ್ಪ್ರೈಸ್ ಮಾಡಿ ಒಂದು ಕೇಕ್ ಕಟ್ ಮಾಡಿಸಿ ಹ್ಯಾಪಿ ಬರ್ಡೇ ಅಂತ ಹೇಳಿ ಬನ್ನಿ ಅಂತ ಹೇಳ್ತಾ ಇವಳಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಹೇರ್ ಸ್ಟೈಲ್ ಹೆಂಗಿದೆ ಅಂತ ಕಾಮೆಂಟ್ ಹಾಕಿ ಗೈಸ್. ನನಗಂತೂ ಇಷ್ಟ ಆಗ್ತಿಲ್ಲ, ಬೇಗ ಬಂದ್ಬಿಡುತ್ತೆ. ಸ್ವಲ್ಪ ಯಂಗ್ ಹುಡುಗನ ಥರ ಕಾಣ್ತಾ ಇದ್ದೀನಲ್ಲ. ಅಲ್ಲೂ ಸ್ನೇಹವಿದೆ, ಎಲ್ಲೂ ಸ್ನೇಹವಿದೆ, ಎಲ್ಲ ಸ್ನೇಹ ಒಂದೇ.